ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಟೆಲಿಕಾಂ ಇಂಡಸ್ಟ್ರಿ ರಿಲೇಟೆಡ್ ಬಹಳ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಹಳ್ಳಿಯಿಂದ ಡೆಲ್ಲಿಗೆ ಹೋಗಲಿ ಅಥವಾ ಚಿಕ್ಕವರಿಂದ ದೊಡ್ಡವರಾಗಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಯೂಸರ್ಸ್ ಎಲ್ಲರಿಗೂ ಸ್ಮಾರ್ಟ್ ಫೋನು ಹಾಗೆ ಇಂಟರ್ನೆಟ್ ಅನ್ನೋದು ಬಹಳ ಒಂದು ಕಾಮನ್ ಆಗಿದೆ. ಬಟ್ ಇದು ಕಳೆದ 10 ವರ್ಷ 15 ವರ್ಷದಿಂದ ನೋಡೋದಾದ್ರೆ ನಾವು ಗೂಗಲ್ ಅಂತ ಅಂದ್ರೆ ಏನಪ್ಪಾ ಅಂತ ಹುಡುಕ್ತಾ ಇದ್ವಿ. ಹಾಗೆ 1100 ನೋಕಿಯಾ 1100 ಮೊಬೈಲ್ ನೆನಪಿರ್ಬೋದು ನಿಮಗೆ. ಸೊ ಆ ಮೊಬೈಲ್ ಇದೆ ಅಂತಂದ್ರೆ ಒಂದು ದೊಡ್ಡ ಫೋನ್ ಇದೆ ಅವ್ರ ಹತ್ರ ಅಂತ ನಾವು ಭಾವಿಸ್ಕೊಳ್ತಾ ಇದ್ವಿ ಅವತ್ತು. ಬಟ್ ಇವತ್ತಿನ ದಿನ ನೋಡೋದಾದ್ರೆ ಸ್ಮಾರ್ಟ್ ಫೋನು ಹಾಗೆ ಇಂಟರ್ನೆಟ್ ಅನ್ನೋದು ಬಹಳನೇ ಕಾಮನ್. ಇವನ್ ಚಿಕ್ಕ ಮಕ್ಕಳು ಕೂಡ ಇವತ್ತು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ನೀವು ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಾನು ವಿಡಿಯೋನ ನೋಡ್ತಾ ಇದ್ರೆ ಇವತ್ತು ಅಂತಂದ್ರೆ ಇದಕ್ಕೆ ಮೇನ್ ಕಾರಣ ಆಗಿರುವಂತದ್ದು ಟೆಲಿಕಾಂ ಇಂಡಸ್ಟ್ರಿ. ಈ ಒಂದು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ 4th ಕ್ವಾರ್ಟರ್ ರಿಸಲ್ಟ್ಸ್ ಬಂತು ಫಿನಾನ್ಷಿಯಲ್ ಇಯರ್ 2021. ಅದರಲ್ಲಿ ಸುಮಾರು ಡೇಟಾಗಳಿದೆ ಟೆಲಿಕಾಂ ಇಂಡಸ್ಟ್ರಿ ರಿಲೇಟೆಡ್ ತಿಳ್ಕೊಳ್ಳುವಂಥದ್ದು ಆಸ್ ಎ ಕಾಮನ್ ಇನ್ವೆಸ್ಟರ್. ಸೊ ಅದೇನೇನು, ಹಾಗೆ ಈ ಇಂಡಸ್ಟ್ರಿ ಓವರ್ ಆಲ್ ರಿವ್ಯೂ ಏನು, ಆಮೇಲೆ ಇದರಲ್ಲಿರುವಂತಹ ಕೆಲವೊಂದಿಷ್ಟು ಬೂಮ್ ಪಾಯಿಂಟ್ಸ್ಗಳು, ರೀಸೆಂಟ್ ಆಗಿ ಬಂದಂತಹ ಪಾಯಿಂಟ್ಸ್ಗಳು, ಏನೇನೆಲ್ಲ ಇಂಪ್ಯಾಕ್ಟ್ ಆಯಿತು ಈ ಒಂದು ಇಂಡಸ್ಟ್ರಿಗೆ, ಹಾಗೆ ರೀಸೆಂಟ್ ಆಗಿ ಬಂದಿರುವಂತಹ ಫಿನಾನ್ಷಿಯಲ್ ನಂಬರ್ಸ್ಗಳು ವೈಸ್ ಏನೇನೆಲ್ಲ ನಂಬರ್ಸ್ಗಳಿದೆ ಫಿನಾನ್ಷಿಯಲಿ, ಹಾಗೆ ಯಾವ್ಯಾವ ರೀತಿ ಪರ್ಫಾರ್ಮೆನ್ಸ್ ನಡೀತಾ ಇದೆ ಇಂಡಸ್ಟ್ರಿದು ಅಂತ ಬಹಳ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರಿಯೋದಕ್ಕಿಂತ ಮುಂಚೆ ಸಪೋಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ಸೊ ಏನಕ್ಕೆ ವೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಟೆಲಿಕಾಂ ಇಂಡಸ್ಟ್ರಿ ಸೊ ಬಹಳ ಒಂದು ದೊಡ್ಡ ಮಟ್ಟಿಗೆ ಬೆಳೆದಿರೋದು. ರಿಲಯನ್ಸ್ ಜಿಯೋ, ವೊಡಾಫೋನ್ ಐಡಿಯಾ, ಹಾಗೆ ಏರ್ಟೆಲ್, ಈ ತರ ಸುಮಾರು ಒಂದು ಕಂಪನಿಗಳು ಕಾಂಪೀಟ್ ಮಾಡ್ತಾ ಇರುವಂತಹ, ಪರ್ಫಾರ್ಮ್ ಮಾಡ್ತಾ ಇರುವಂತಹ ಒಂದು ಇಂಡಸ್ಟ್ರಿ ಇದು. ಸೊ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಓವರ್ ಆಲ್ ಡೇಟಾ ವೈಸ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ದಿನೇ ದಿನೇ ಬೆಳೀತಾ ಇದೆ. ಇದು ಕಳೆದ 10 ವರ್ಷದಲ್ಲಿ ಬಹಳ ಒಂದು ದೊಡ್ಡ ಬೆಳವಣಿಗೆ ಕಂಡಿದೆ. ಇನ್ಫ್ಯಾಕ್ಟ್ ಇಂಡಿಯಾ ಬಂದು ಇವತ್ತು ಜಗತ್ತಿನ 2ನೇ ಸ್ಥಾನದಲ್ಲಿದೆ ಇಂಟರ್ನೆಟ್ ಯೂಸರ್ಸ್ ಅಥವಾ ಟೆಲಿಕಾಂ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ. ಸೊ ಎಷ್ಟಿದ್ದಾರೆ ಅಂತ ಕೇಳ್ತೀರಾ? 1.6 ಬಿಲಿಯನ್ಸ್ ನಷ್ಟು ಯೂಸರ್ಸ್ ಇದ್ದಾರೆ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಇಂಟರ್ನೆಟ್ ಹಾಗೆ ಈ ಒಂದು ಟೆಲಿಕಾಂ ಇಂಡಸ್ಟ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇರುವಂತಹ ಜನಗಳು. ಸೊ ಇಷ್ಟೇ ಅಲ್ಲ, ಮೊಬೈಲ್ ಫೋನ್ ಯೂಸರ್ಸ್ ಏನಿದಾರೋ, ಸ್ಮಾರ್ಟ್ ಫೋನ್ ಯೂಸರ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಡೇಟಾ ಕಾಸ್ಟ್ ಗಳನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳು ಬಂದು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಆಲ್ಮೋಸ್ಟ್ 500 ಮಿಲಿಯನ್ಸ್ ಗಿಂತ ಜಾಸ್ತಿ ಯೂಸರ್ಸ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಇರ್ತಾರೆ ಅಂತ ಹೇಳ್ಬೋದು ನಾವು. ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಟೆಲಿಕಾಂ ಇಂಡಸ್ಟ್ರಿ ಅನ್ನೋದೇನಿದೆಯೋ ಇದು ಒಂದು ಬಹಳ ದೊಡ್ಡ ಮಟ್ಟಿಗೆ ಬೆಳೆಯೋಕೆ ಹೋಗ್ತಾ ಇದೆ. ಹಾಗೆ ಒಂದು ಒಳ್ಳೆ ಸ್ಕೋಪ್ ಇದೆ ಇಂಡಿಯಾದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಅಂತ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಭಾರತ ಬಂದು 2ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಅಂತ. ಇದು 21.6% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಕಂಡಿದೆ ಫಿನಾನ್ಷಿಯಲ್ ಇಯರ್ 2016 ಇಂದ 2020 ವರೆಗೂ ನೋಡೋದಾದ್ರೆ. ಹಾಗೆ 743.19 ಮಿಲಿಯನ್ಸ್ ಗಿನ್ನ ಜಾಸ್ತಿ ರೀಚ್ ಅನ್ನ ಹೊಂದಿರುತ್ತೆ ಫಿನಾನ್ಷಿಯಲ್ ಇಯರ್ 2020 ಒಳಗಡೆಗೆ. ಸೊ ತುಂಬಾ ದೊಡ್ಡ ಇಂಡಸ್ಟ್ರಿ ಇದು. ಹಾಗೆ ನಾನು ಹೇಳಿದೆ ನಿಮಗೆ ರೀಸೆಂಟ್ ಫಿನಾನ್ಷಿಯಲ್ ಇಯರ್ ಡೇಟಾ ಸೆಟ್ಸ್ ಎಲ್ಲ ಬಂದಿದೆ. ಡೇಟಾ ಓವರ್ ಆಲ್ ನೋಡೋದಾದ್ರೆ ಗ್ರಾಸ್ ರೆವೆನ್ಯೂ ಆಫ್ ಟೆಲಿಕಾಂ ಸೆಕ್ಟರ್, ಸೊ ಬೇಸಿಕಲಿ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಏನಿದೆಯೋ ಗ್ರಾಸ್ ರೆವೆನ್ಯೂ ಬಂದು ಫಿನಾನ್ಷಿಯಲ್ ಇಯರ್ 2020 ಅನ್ನಷ್ಟೊತ್ತಿಗೆ 68,228 ಕ್ರೋರ್ಸ್ ಆಗಿರುತ್ತೆ. ಸೊ ಇದು ನಮಗೆ ಕ್ಲಿಯರ್ ಇಂಡಿಕೇಶನ್ ತೋರಿಸುತ್ತೆ ಎಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇದೆ ಅಂತ ಹೇಳ್ಬಿಟ್ಟು. ಈಗ ರೀಸೆಂಟ್ ಆಗಿ ನಮ್ದು ಲಾಸ್ಟ್ ಕ್ವಾರ್ಟರ್ದು ರಿಸಲ್ಟ್ ಬಂತು ಫಿನಾನ್ಷಿಯಲ್ 2021. ಅದ್ರ ಪ್ರಕಾರ ನೋಡೋದಾದ್ರೆ ಗ್ರಾಸ್ ರೆವಿನ್ಯೂ ಏನಿದೆಯೋ ಈ ಒಂದು ಟೆಲಿಕಾಂ ಸೆಕ್ಟರ್ದು 68,228 ಕೋಟಿಗಳನ್ನಷ್ಟು ಗ್ರಾಸ್ ರೆವಿನ್ಯೂನ ಹೊಂದಿರುತ್ತೆ ಫಿನಾನ್ಷಿಯಲ್ ಇಯರ್ 2021 ಅಷ್ಟೊತ್ತಿಗೆ. ಸೊ ನೆಕ್ಸ್ಟ್ ಈ ಓವರ್ ಆಲ್ ಇಂಡಸ್ಟ್ರಿನ 2 ರೀತಿಯಲ್ಲಿ ನಾವು ಡಿವೈಡ್ ಮಾಡಬಹುದು. ಮೊದಲನೇದಾಗಿ ಟೆಲಿಕಾಂ ಇಕ್ವಿಪ್ಮೆಂಟ್ಸ್ ಅಂಡ್ ಇನ್ಫ್ರಾ ಕಂಪನೀಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಈ ಟೆಲಿಕಾಂ ಸೆಕ್ಟರ್, ಟೆಲಿಕಾಂ ಇಂಡಸ್ಟ್ರಿಗೆ ಏನ್ ಬೇಕಾಗಿರುವಂತಹ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿರುತ್ತೋ, ಫಾರ್ ಎಕ್ಸಾಂಪಲ್ ಕೇಬಲ್ಸ್ ಗಳಿರಬಹುದು, ಇಟ್ ಮೇ ಬಿ ಸಬ್ ಮರೀನ್ ಕೇಬಲ್ಸ್ ಇರಬಹುದು, ಸ್ಯಾಟಲೈಟ್ಸ್ ಇರಬಹುದು, ಅಥವಾ ಮೈಕ್ರೋವೇವ್ಸ್. ಸೊ ಈ ತರ ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಒಂದು ಫಿಸಿಕಲ್ ಪ್ರಾಡಕ್ಟ್ಸ್, ಫಿಸಿಕಲ್ ರಿಕ್ವೈರ್ಮೆಂಟ್ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯೋ ಟೆಲಿಕಾಂ ಇಂಡಸ್ಟ್ರಿಗೆ ಅದನ್ನ ಪ್ರಿಪೇರ್ ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಆಗಿದೆ ವಿತ್ ಇನ್ ದ ಟೆಲಿಕಾಂ ಇಂಡಸ್ಟ್ರಿ. ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತ ಅಂದ್ರೆ ಈಗ ಇಂಡಸ್ ಟವರ್ಸ್ ಅಂತ ಬರುತ್ತೆ, ITI ಲಿಮಿಟೆಡ್ ಅಂತ ಬರುತ್ತೆ. ಸೊ ಈ ತರ ಕಂಪನಿಗಳೇನಿದೆಯೋ ಈ ಒಂದು ಗ್ರೂಪ್ಗೆ ಸೇರ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಸರ್ವಿಸ್ ಪ್ರೊವೈಡರ್ಸ್, ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಅಂತ ಕರೀತಾರೆ. ಸೊ ಇವ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ವೈರ್ಲೆಸ್, ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಜಿಯೋ ಏನಿದೆಯೋ, ವೊಡಾಫೋನ್ ಐಡಿಯಾ ಏನಿದೆಯೋ, ಹಾಗೆ ಭಾರತಿ ಏರ್ಟೆಲ್, ಇವರು ಏನ್ ಮಾಡ್ತಾರೆ ಅಂತ ಅಂದ್ರೆ ವೈರ್ಲೆಸ್ ಕನೆಕ್ಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಬೇಸಿಕಲಿ ಎಲೆಕ್ಟ್ರಾನಿಕ್ ಮೂಲಕ ನಮಗೆ ಒಂದು ಡೇಟಾನ ಪ್ರೊವೈಡ್ ಮಾಡೋ ಒಂದು ಕೆಲಸನ ಈ ಒಂದು ಸೆಕ್ಟರ್ ಮಾಡುತ್ತೆ. ಸೊ ಇವ್ರುಗಳಿಗೆ ಕಮ್ಯುನಿಕೇಶನ್ ಸರ್ವಿಸ್ ಪ್ರೊವೈಡರ್ಸ್ ಅಂತಾನು ಕರೀತಾರೆ, CSPs ಅಂತ, ಅಥವಾ
ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಅಂತಾನು ಕರಿಬಹುದು ನಾವು. ಸೊ ಈ ಎರಡು ಇಂಡಸ್ಟ್ರಿಗಳು ಈ ಒಂದು ಪರ್ಟಿಕ್ಯುಲರ್ ವಿತ್ ಇನ್ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಈ ಎರಡು ಇಂಡಸ್ಟ್ರಿಗಳು, ಎರಡು ಸೆಕ್ಟರ್ಸ್ಗಳು ಸಪರೇಟ್ ಆಗಿ ನಾವು ಗಮನಿಸಬಹುದು. ಹಾಗೆ ಇಲ್ಲಿ ಬರ್ತಕ್ಕಂಥ ಕಂಪನಿಗಳನ್ನ ಇಂಡಿವಿಜುವಲ್ ಗ್ರೂಪ್ ಆಗಿ ಸೆಗ್ರಿಗೇಟ್ ಮಾಡಬಹುದು. ಇಲ್ಲಿವರೆಗೂ ನಾವೇನ್ ಡಿಸ್ಕಸ್ ಮಾಡಿದ್ವೋ ಇದು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯ ಬೇಸಿಕ್ ಓವರ್ ವ್ಯೂ ಆಗಿತ್ತು. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ರೀಸೆಂಟ್ ಇಯರ್ಸ್ ಅಲ್ಲಿ ಎರಡು ಮೇಜರ್ ಇವೆಂಟ್ಸ್ಗಳು ಬಹಳನೇ ಒಂದು ಇಂಪ್ಯಾಕ್ಟ್ ಮಾಡಿದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ. ಆ ಎರಡು ಮೇಜರ್ ಇವೆಂಟ್ಸ್ಗಳು ಯಾವ್ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಆಲ್ರೆಡಿ ಗೆಸ್ ಮಾಡ್ತಾ ಇರಬಹುದು. ಮೊದಲನೇ ಮೇಜರ್ ಇವೆಂಟ್ ಇಂಟ್ರೊಡ್ಯೂಸಿಂಗ್ ಆಫ್ ರಿಲಯನ್ಸ್ ಜಿಯೋ. ರಿಲಯನ್ಸ್ ಜಿಯೋ ಅನ್ನೋದು ಯಾವತ್ತು ಇಂಟ್ರೊಡ್ಯೂಸ್ ಆಯಿತು, 2016ರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇದನ್ನ ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ಏನಿದೆಯೋ, ರಿಲಯನ್ಸ್ ಕಂಪನಿ ಏನಿದೆಯೋ, ರಿಲಯನ್ಸ್ ಜಿಯೋ ಅನ್ನೋ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಸೊ ಅವ್ರು ಹೇಳ್ತಾರೆ, ನೋಡಪ್ಪ ನೆಕ್ಸ್ಟ್ 1 ವರ್ಷದವರೆಗೂ ನೀವು ಯಾವುದೇ ತರಹ ಚಾರ್ಜಸ್ಗಳನ್ನ ಕೊಡೋ ಅವಶ್ಯಕತೆ ಇಲ್ಲ, ಅನ್ಲಿಮಿಟೆಡ್ ಕಾಲ್, ಅನ್ಲಿಮಿಟೆಡ್ ಇಂಟರ್ನೆಟ್. ಸೊ ಬೇಸಿಕಲಿ ಎರಡು ವಿಷಯ ಕೇಳಿದ ತಕ್ಷಣ ನಮ್ಮೆಲ್ರಿಗೂ ಓ ಈ ತರನೂ ಇದೆಯಾ ಈ ಇಂಡಸ್ಟ್ರಿಲಿ, ಬಿಕಾಸ್ ನಾವೆಲ್ಲ ಒಂದೊಂದು GB-ಗೆ 250-300 ರೂಪಾಯಿ ಕೊಟ್ಟು ತಗೊಂಡು ಅವತ್ತು ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದ ಸಮಯದಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್, ಅನ್ಲಿಮಿಟೆಡ್ ಕಾಲ್ ಅಂದ ತಕ್ಷಣ ಎಲ್ರಿಗೂ ಬಹಳ ಇಂಟ್ರೆಸ್ಟ್ ಆಗುತ್ತೆ. ಸೊ ಇವ್ರು ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ 3 ವರ್ಷ 2019 ಮಿಡ್ ಅಷ್ಟೊತ್ತಿಗೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಆಲ್ಮೋಸ್ಟ್ ಓವರ್ ಆಲ್ ಮಾರ್ಕೆಟ್ ಏನಿತ್ತು ಮೇಜರ್ ಮಾರ್ಕೆಟ್ ಶೇರ್ ಅನ್ನ ಇವ್ರು ತಗೊಳ್ತಾರೆ. ಈ ರಿಲೇಟೆಡ್ ಕಾಂಪಿಟೇಟರ್ಸ್ ಇರುತ್ತೆ ಎಲ್ಲರನ್ನೂ ಸ್ಮ್ಯಾಶ್ ಮಾಡ್ಬಿಡ್ತಾರೆ. ಸೊ ಆಬ್ವಿಯಸ್ಲಿ ಏನಪ್ಪಾ ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟಿಗಿದ್ದಂತಹ ಒಂದು ಚಾರ್ಜಸ್ ಗಳನ್ನ ಸಡನ್ ಆಗಿ ಸ್ಲಾಶ್ ಮಾಡಿ, ಸೊ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಡಿಮೆ ಮಾಡಿ ಅನ್ಲಿಮಿಟೆಡ್ ಇಂಟರ್ನೆಟ್ ಈ ತರ ಎಲ್ಲ ಕೊಟ್ಟಾಗ ಯೂಸರ್ಸ್ ಆಬ್ವಿಯಸ್ಲಿ ಈ ಕಡೆಗೆ ಗಮನ ಕೊಡ್ತಾರೆ. 330 ಮಿಲಿಯನ್ಸ್ ಯೂಸರ್ಸ್ ಇರ್ತಾರೆ ಈ ಒಂದು ರಿಲಯನ್ಸ್ ಜಿಯೋ ಕಂಪನಿಗೆ ಬೈ 2019 ಮಿಡ್ ವರ್ಷದಲ್ಲಿ. ಸೊ ಈ ರಿಲಯನ್ಸ್ ಜಿಯೋದಿಂದ ಆಗಿರುವಂತಹ ಇಂಪ್ಯಾಕ್ಟ್ ಏನಿದೆ ಟೆಲಿಕಾಂ ಇಂಡಸ್ಟ್ರಿಗೆ, ಅದನ್ನ ನಾವು ನಿಮಗೆ ಸಿಂಪಲ್ ಆಗಿ ತೋರಿಸೋದಾದ್ರೆ ಇಲ್ಲಿ 5 ಚಾರ್ಟ್ಗಳನ್ನ ನೀವು ನೋಡಬಹುದು. ಮೊದಲನೇದಾಗಿ ಡೇಟಾ ಎಕ್ಸ್ಪ್ಲೋಷನ್. ಸೊ ಆಬ್ವಿಯಸ್ಲಿ ತುಂಬಾ ಹೈ ಕಾಸ್ಟ್ಗೆ ನಾವು ಕೊಟ್ಬಿಟ್ಟು ಡೇಟಾ ತಗೊಳ್ತಾ ಇದ್ವಿ ಇನಿಷಿಯಲ್, ಬಟ್ ಅದಾದ್ಮೇಲೆ ನಮ್ಗೆ ರಿಲಯನ್ಸ್ ಜಿಯೋ ಬಂದ್ಮೇಲೆ ಡೇಟಾ ಕಾಸ್ಟ್ ಬಹಳನೇ ಕಡಿಮೆ ಆಗೋಯ್ತು. ಸೊ ಆ ನಿಟ್ಟಿನಲ್ಲಿ ಡೇಟಾ ಯೂಸೇಜ್ ಏನಿದೆಯೋ ಅದು ಬಹಳ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಕಾಣುತ್ತೆ ಆಫ್ಟರ್ ಲಾಂಚಿಂಗ್ ಆಫ್ ದ ಜಿಯೋ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಮೋರ್ ದನ್ 4000% ಅಷ್ಟು ಗ್ರೋತ್ ಕಂಡಿರುತ್ತೆ ಡೇಟಾ ಯೂಸೇಜ್ ಬಂದು. ನೆಕ್ಸ್ಟ್ ನೋಡೋದಾದ್ರೆ ಡಿಮ್ಯಾಂಡ್ ಫಾರ್ ಡೇಟಾ. ಸೊ ಬೇಸಿಕಲಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಮುಂಚೆ ಎಲ್ಲ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡಕ್ಕಿಂತ ಮುಂಚೆ ಏನಿತ್ತು ಅವಾಗೆಲ್ಲ ನಾವು ವಾಯ್ಸ್ ಕಾಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಜನ. ಬಟ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ವಾಯ್ಸ್ ಕಾಲ್ ಯೂಸರ್ಸ್ ಕಡಿಮೆ ಆಗ್ತಾ ಇದ್ದಾರೆ, ಇಂಟರ್ನೆಟ್ ಯೂಸರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ವಿಡಿಯೋ ಕಾಲ್ಸ್ಗಳು ಇದೆಲ್ಲ ಇಂಟರ್ನೆಟ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಇದನ್ನೆಲ್ಲ ಕನೆಕ್ಟೆಡ್ ಇರುತ್ತೆ. ಸೊ ಇಂಟರ್ನೆಟ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಹಾಗೆ ವಾಯ್ಸ್ ಕಾಲ್ಸ್ಗಳು ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರಬಹುದು. ಇಲ್ಲಿ ಡಿಮ್ಯಾಂಡ್ ಫಾರ್ ಡೇಟಾ ಏನಿದೆ ಇದು ಬಹಳ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಕಾಣ್ತು ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ದ ಜಿಯೋ. ಇಷ್ಟೇ ಅಲ್ಲ, ಅನ್ಲಿಮಿಟೆಡ್ ಕಾಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ಈ ಕಾನ್ಸೆಪ್ಟ್ ಕೇಳೇ ಇರಲಿಲ್ಲ ಯಾರು ನಾವು ಮುಂಚೆ. ಅನ್ಲಿಮಿಟೆಡ್ ಕಾಲ್ಸ್ ಅಂತ ಅಂದ ತಕ್ಷಣನೇ ವಾಯ್ಸ್ ಕಾಲ್ಸ್ಗಳ ಯೂಸೇಜ್ ಏನಿದೆಯೋ ಅದು ಕೂಡ ಜಾಸ್ತಿ ಆಗಿರೋದನ್ನ ನೀವು ಈ ಒಂದು ಪರ್ಟಿಕ್ಯುಲರ್ ಚಾರ್ಟ್ ಅಲ್ಲಿ ಗಮನಿಸಬಹುದು. ಸೊ ನೆಕ್ಸ್ಟ್ ಆವರೇಜ್ ರೆವೆನ್ಯೂ ಪರ್ ಯೂಸರ್. ಸೊ ಪರ್ ಯೂಸರ್ ಆವರೇಜ್ ರೆವೆನ್ಯೂ ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಓವರ್ ಆಲ್ ಮುಂಚೆಗೂ ಈಗ ಕಂಪೇರ್ ಮಾಡಿದ್ರೆ, ಬಿಫೋರ್ ರಿಲಯನ್ಸ್ ಜಿಯೋ ಈಗ ಕಂಪೇರ್ ಮಾಡಿದ್ರೆ ಕಡಿಮೆ ಹಾಕೊಂಡು ಬಂದಿದೆ. ಯಾಕೆ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತು ಕಾಸ್ಟ್ ಆಫ್ ದ ಯೂಸೇಜ್ ಏನಿದೆಯೋ ಇದು ಇಟ್ ಮೇ ಬಿ ಅನ್ ಇಂಟರ್ನೆಟ್ ಆರ್ ಇಟ್ ಮೇ ಬಿ ಅ ಕಾಲ್, ಅದೆರಡೂ ಕಡಿಮೆ ಆಗಿರೋದು ಸಿಗ್ನಿಫಿಕೆಂಟ್ ಆಗಿ. ಸೊ ಹಾಗಾಗಿ ಆವರೇಜ್ ರೆವೆನ್ಯೂ ಏನಿತ್ತು ಪರ್ ಯೂಸರ್ ಅದು ಕೂಡ ಕಡಿಮೆ ಆಗಿದೆ. ಸೊ ಈ ತರ ಒಂದು ಸ್ಟಾರ್ಮ್, ಒಂಥರ ಬಿರುಗಾಳಿ ರಿಲಯನ್ಸ್ ಜಿಯೋ ಅನ್ನೋದು ಟೆಲಿಕಾಂ ಇಂಡಸ್ಟ್ರಿಗೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ. ಸೊ ಇದು ಬಂದಾದ್ಮೇಲೆ ಸುಮಾರು ಜನ ಮಾರ್ಕೆಟ್ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಿಲ್ಲ. ಲೈಕ್ ಏರ್ಸೆಲ್ ಅಂತ ಒಂದು ಬ್ರ್ಯಾಂಡ್ ಇತ್ತು, ನೀವು ಕೇಳಿರ್ಬೋದು. ಸೊ ಆ ಬ್ರ್ಯಾಂಡ್ ಇವತ್ತು ಮೋಸ್ಟ್ಲಿ ನಮ್ಗೆ ಕಾಣೋದೇ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕಂಪನಿಗಳು ಬ್ಯಾಂಕ್ರಪ್ಟ್ ಆಗೋಯ್ತು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ. ಹಾಗೆ ಕೆಲವೊಂದಿಷ್ಟು ಕಂಪನಿಗಳು ಮರ್ಜ್ ಆಯಿತು. ಈಗ ಫಾರ್ ಎಕ್ಸಾಂಪಲ್ ವೊಡಾಫೋನ್ ಹಾಗೆ ಐಡಿಯಾ ಸಪರೇಟ್ ಕಂಪನಿಗಳಿತ್ತು, ಇದೆರಡೂ ಮರ್ಜ್ ಆಗಿ ಇವತ್ತು ವೊಡಾಫೋನ್ ಐಡಿಯಾ ಅಂತ ಕರೆಸ್ಕೊಳ್ತಾ ಇದೆ. ಸೊ ರಿಲಯನ್ಸ್ ಜಿಯೋ ಅನ್ನೋದು ಮೊದಲನೇ ಒಂದು ಮೇಜರ್ ಇಂಪ್ಯಾಕ್ಟ್ ಆಗಿತ್ತು ಒಂದು ಟೆಲಿಕಾಂ ಇಂಡಸ್ಟ್ರಿಗೆ ಅಂತ ಅರ್ಥ ಆಯಿತು ನಮಗೆ. ನೆಕ್ಸ್ಟ್ ಮೇಜರ್ ಇಂಪ್ಯಾಕ್ಟ್ ಬಂದು AGR ಡ್ಯೂಸ್. ಏನಪ್ಪ AGR ಡ್ಯೂಸ್ ಅಂದ್ರೆ? ಇದನ್ನ ನಿಮಗೆ ಸಿಂಪಲ್ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಪ್ಪ ಅಂತ ಅಂದ್ರೆ, ಈಗ ಟೆಲಿಕಾಂ ಕಂಪನಿಗಳೇನಿದೆಯೋ ಬಹಳ ರೀತಿಗಳಲ್ಲಿ ದುಡ್ಡು ಮಾಡ್ತಾ ಇರ್ತಾರೆ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಆಪರೇಟರ್ ಇಂದ ಇನ್ನೊಂದು ಆಪರೇಟರ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಸ್ಮಾಲ್ ಫೀಸ್ ಅನ್ನ ನಿಮ್ ಕಡೆಯಿಂದ ಡಿಡಕ್ಟ್ ಮಾಡ್ಕೊಳ್ತಾರೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಏರ್ಟೆಲ್ ಇಂದ ನೀವು ವೊಡಾಫೋನ್ಗೆ ಕನೆಕ್ಟ್ ಮಾಡಬೇಕು ಅಂತ ಅಂದ್ರೆ, ಸೊ ಏರ್ಟೆಲ್ ಏನಿದೆಯೋ ನಿಮ್ ಕಡೆಯಿಂದ ಒಂದು ಸ್ಮಾಲ್ ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ಕೊಂಡು ಆ ಅಮೌಂಟ್ ಅನ್ನ ಅವ್ರು ಇಟ್ಕೊಳ್ಳಲ್ಲ, ಆ ಅಮೌಂಟ್ ಅನ್ನ ಫೈನಲ್ ಸೆಟಲ್ಮೆಂಟ್ ಅಲ್ಲಿ ಅವರು ಆ ಆಪರೇಟರ್ ಏನಿರುತ್ತೆ ಕನೆಕ್ಟ್ ಆಗಿರೋ ಆಪರೇಟರ್, ಈ ಎಕ್ಸಾಂಪಲ್ ವೊಡಾಫೋನ್, ಸೊ ಅವ್ರಿಗೆ ಕಳ್ಸಿಕೊಡ್ತಾರೆ. ಸೊ ಇನ್ ಟರ್ಮ್ಸ್ ಆಫ್ ಇದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇದು ಕಂಪನಿಗೆ ಯಾವುದೇ ತರಹದ ರೆವಿನ್ಯೂ ಅಲ್ಲ, ದುಡ್ಡು ಇಸ್ಕೊಂಡು ಅದನ್ನ ಮತ್ತೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಇಲ್ಲಿ ಗವರ್ಮೆಂಟ್ ಒಂದು ರೋಲ್ ಬರುತ್ತೆ. ಗವರ್ಮೆಂಟ್ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ, ಈಗ ನೋಡಪ್ಪ ನಾನು ಲೈಸೆನ್ಸ್ ಕೊಡ್ತೀನಿ, ಯಾವುದೇ ಒಂದು ಟೆಲಿಕಾಂ ಇಂಡಸ್ಟ್ರಿ ಅವರು ಅಫಿಷಿಯಲಿ ಅವರು ಆಪರೇಟ್ ಮಾಡಬೇಕು ಅಂತಂದ್ರೆ ಅವರಿಗೆ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಒಂದು ಲೈಸೆನ್ಸ್ ಅನ್ನ ಗವರ್ಮೆಂಟ್ ಕೊಡುತ್ತೆ. ಇಲ್ಲಿ ಗವರ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ನೋಡು ನಾನು ನಿಂಗೆ ಲೈಸೆನ್ಸ್ ಕೊಟ್ಟಿದ್ದೀನಿ, ಲೈಸೆನ್ಸ್ ಬದಲಾಗಿ ನೀನ್ ಏನ್ ನನಗೆ ಅಂತ ಅಂದ್ರೆ ನಿನ್ನ ಬರೋ ರೆವಿನ್ಯೂ ಅಲ್ಲಿ ಸರ್ಟನ್ ಪರ್ಸೆಂಟೇಜ್ ಅನ್ನ ನೀನ್ ನನಗೆ ಕೊಡಬೇಕಾಗುತ್ತೆ ಅಂತ ಹೇಳುತ್ತೆ. ಬಟ್ ಇಲ್ಲಿ ಇಂಟರ್ ಕನೆಕ್ಟ್ ಯೂಸೇಜ್ ಡೇಟಾ ಅಂತ ಏನ್ ಹೇಳಿದ್ರು, ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟು ನಾನು ಸ್ಮಾಲ್ ಚಾರ್ಜಸ್ ನ ಕನೆಕ್ಟ್ ಮಾಡಿ ಅದಕ್ಕೆ IUC ಅಂತ ಕರೀತಾರೆ, ಬೇಸಿಕಲಿ ಇಂಟರ್ ಕನೆಕ್ಟ್ ಯೂಸೇಜ್ ಡೇಟಾ. ಸೊ ಈ ಒಂದು ಪರ್ಟಿಕ್ಯುಲರ್ ಡೇಟಾದಲ್ಲೂ ನನಗೆ ರೆವಿನ್ಯೂ ಕೊಡಪ್ಪ ಅಂತ ಗವರ್ಮೆಂಟ್ ಕೇಳಿದ್ರೆ, ಒಂದು ಮಟ್ಟಿಗೆ ನಾವು ನೋಡೋದಾದ್ರೆ ಇದರಲ್ಲಿ ಏನು ಈ ಪರ್ಟಿಕ್ಯುಲರ್ ಇದರಲ್ಲೂ ಕೂಡ
ಬಿಕಾಸ್ ಇಟ್ಸ್ ನಾಟ್ ಆಕ್ಚುಯಲ್ ರೆವಿನ್ಯೂ ಫಾರ್ ದ ಕಂಪನಿ ಆಗಿರೋದ್ರಿಂದ ಇದರಲ್ಲೂ ಶೇರಿಂಗ್ ಕೇಳೋದು ಅಷ್ಟೊಂದು ಸರಿ ಇರಲ್ಲ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಸೊ ಈ ಪರ್ಟಿಕ್ಯುಲರ್ ಅಮೌಂಟ್ ಏನಿದೆಯೋ ಇದನ್ನ ರೆವಿನ್ಯೂ ಅಲ್ಲಿ ತೆಗೆದ್ಬಿಟ್ಟು ಕೊನೆಗೆ ಬರುವಂತದ್ದು AGR. ಫೈನಲಿ ಗವರ್ಮೆಂಟ್ ಏನಿದೆಯೋ ಆಫ್ಟರ್ ಅಡ್ಜಸ್ಟೆಡ್ ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಏನು ಅಡ್ಜಸ್ಟ್ ಆದ್ಮೇಲೆ ಉಳ್ಕೊಳ್ಳುತ್ತೋ ಆ ರೆವಿನ್ಯೂ ಅಲ್ಲಿ ಅವ್ರ ಶೇರಿಂಗ್ ಅನ್ನ ತಗೊಳ್ತಾರೆ. ಸೊ ಇದಕ್ಕೇನೆ AGR ಇಶ್ಯೂ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಒಂದು ಕ್ಯಾಚ್ ಇದೆ. ಏನಪ್ಪಾ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಟೆಲಿಕಾಂ ಇಂಡಸ್ಟ್ರಿ ಕಂಪನಿಗಳೇನಿದೆಯೋ ಅವ್ರದ್ದು ಟವರ್ಸ್ಗಳಿರ್ಬೋದು, ಓಲ್ಡ್ ಟವರ್ಸ್ಗಳು ಯೂಸ್ ಮಾಡದೇ ಇರೋದು, ಅಥವಾ ಯಾವ್ದಾದ್ರು ಬಿಲ್ಡಿಂಗ್ಸ್ಗಳಿರ್ಬೋದು, ಅಥವಾ ಬ್ಯಾಂಕಲ್ಲಿ ಅಥವಾ ಬೇರೆ ಕಡೆಗೆ ಅವ್ರು ಇನ್ವೆಸ್ಟ್ ಮಾಡಿ ಆ ಹೂಡಿಕೆಯಿಂದ ಬರತಕ್ಕಂಥ ಇಂಟ್ರೆಸ್ಟ್ ಏನಿದೆಯೋ ಆ ಎಲ್ಲ ಇನ್ಕಮ್ಗಳಿಗೂ ಕೂಡ ಗೌರ್ಮೆಂಟ್ ಶೇರಿಂಗ್ ಕೇಳುತ್ತೆ. ಸೊ ಈ ಥರ ಏನಪ್ಪಾ ಅಂತಂದ್ರೆ ಟೆಲಿಕಾಂ ಇಂಡಸ್ಟ್ರಿಗಳು ಈ ಒಂದು ವಿಷಯವಾಗಿ ಇಟ್ಸ್ ನಾಟ್ ಕರೆಕ್ಟ್ ಅನ್ನೋ ಒಂದು ಡಿಸಿಷನ್ಗೆ ಬರ್ತಾರೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಈಗ ನೋಡಿ, ನೀವು ಲೈಸೆನ್ಸ್ ಕೊಡ್ತಿದ್ದೀರಾ, ಲೈಸೆನ್ಸ್ ರಿಲೇಟೆಡ್ ನಮ್ಗೆ ಟೆಲಿಕಾಂ ಸರ್ವಿಸ್ ಪ್ರೊವೈಡ್ ಮಾಡೋದ್ರಿಂದ ಬರ್ತಕ್ಕಂತಹ ರೆವಿನ್ಯೂ ಏನಿದೆಯೋ ಆ ರೆವಿನ್ಯೂ ಅಲ್ಲಿ ನೀವು ಡಿಡಕ್ಟ್ ಮಾಡ್ಕೊಳ್ಳಿ. ಬಟ್ ಈ ತರ ಸಪರೇಟ್ ಆಗಿ ಬರ್ತಕ್ಕಂಥ ರೆವಿನ್ಯೂಗಳು ಏನಿದೆಯೋ, ನಮಗೆ ಸಪರೇಟ್ ಇನ್ಕಮ್ಗಳಿಂದ ಬರ್ತಾ ಇರೋ ರೆವಿನ್ಯೂಗಳು ಏನಿದೆಯೋ ಅದನ್ನ ನೀವು ಕನ್ಸಿಡರ್ ಮಾಡಕ್ ಹೋಗ್ಬಿಡಿ ಶೇರಿಂಗ್ ಅಲ್ಲಿ ಅಂತ ಹೇಳುತ್ತೆ. ಇದು ಈ ಕಂಪನಿಗಳ ಒಂದು ಪ್ರಶ್ನೆ ಆದ್ರೆ, ಇನ್ನೊಂದ್ ಕಡೆಗೆ ಗೌರ್ಮೆಂಟ್ ಏನ್ ಹೇಳುತ್ತೆ, ನೀನ್ ನೋಡಪ್ಪ, ನೀನ್ ಎಲ್ಲಿಂದ ಏನಾದ್ರು ರೆವಿನ್ಯೂ ತಗೋ, ನಮ್ಗೆ ಸಂಬಂಧ ಇಲ್ಲ. ನಮ್ಗೇನು ಅಂತ ಅಂದ್ರೆ, ನಾವು ನಿಮ್ಗೆ ಲೈಸೆನ್ಸ್ ಕೊಟ್ಟಿದೀವಿ ಅಂತ ಅಂದ್ರೆ ಆ ಲೈಸೆನ್ಸ್ ಇಂದಾನೆ ನಿನ್ಗೆ ಜನರೇಟ್ ಆಗ್ತಾ ಇದೆ ಎಂಟೈರ್ ಬಿಸ್ನೆಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇಟ್ ಮೇ ಬಿ ಫ್ರಮ್ ಇಂಟ್ರೆಸ್ಟ್ ಆಫ್ ಅದರ್ FD ಆ ಥರದ್ದು ಬಂದಿರೋಂಥ ಇಂಟ್ರೆಸ್ಟ್ ಇರ್ಬೋದು, ಅಥವಾ ನೀನೇನೇ ಟವರ್ ಆ ಥರದ್ದೆಲ್ಲ ಹಳೆ ಟವರ್ಸ್ಗಳನ್ನ ಸೆಲ್ ಮಾಡಿ ಬಂದಿದ್ರು ಕೂಡ ಇಟ್ ಆಲ್ ಹ್ಯಾಪನಿಂಗ್ ಇದೆಲ್ಲ ಆಗ್ತಾ ಇರೋದು ನಾನು ಲೈಸೆನ್ಸ್ ಕೊಟ್ಟಿರೋದ್ರಿಂದ ತಾನೆ. ಹಾಗಾಗಿ ನೀನು ನನಗೆ ಶೇರಿಂಗ್ ಕೊಡಲೇಬೇಕು ಅನ್ನೋ ಒಂದು ಪಾಯಿಂಟ್ ಅನ್ನ ಗೌರ್ಮೆಂಟ್ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ಕೋರ್ಟ್ ಲೆವೆಲ್ಗೆ ಹೋಗುತ್ತೆ. ಈ ಒಂದು ಡಿಸ್ಕಷನ್ ಅಕ್ಟೋಬರ್ 2019ರಲ್ಲಿ ಸುಪ್ರೀಂ ಕೋರ್ಟ್ ಏನಿದೆಯೋ ಗೌರ್ಮೆಂಟ್ ಫೇವರ್ ಅಲ್ಲಿ ಆದೇಶನ ಹೊರಡಿಸುತ್ತೆ. ನೋಡ್ರಪ್ಪ, ನಿಮ್ದು AGR ಡ್ಯೂಸ್ಗಳು ಇಲ್ಲಿವರೆಗೂ ಏನೇನು ಡ್ಯೂಸ್ಗಳಿದೆಯೋ ಸೊ ಅದನ್ನೆಲ್ಲ ನೀವು ಬೈ ಜನವರಿ 2020 ಒಳಗಡೆ ಕ್ಲಿಯರ್ ಮಾಡ್ಕೊಳ್ಳಿ, ಜನವರಿ 2020 ಒಳಗಡೆ ನಿಮ್ಮ AGR ಡ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಟೆಲಿಕಾಂ ಕಂಪನಿಗಳಿಗೆ ಒಂದು ಆದೇಶನ ಹೊರಡಿಸುತ್ತೆ ಸುಪ್ರೀಂ ಕೋರ್ಟ್. ಆದ್ರೆ ರಿಲಯನ್ಸ್ ಜಿಯೋ ಅನ್ನೋ ಒಂದು ಕಂಪನಿ ಏನಿದೆಯೋ ಈ ಒಂದು ಕಂಪನಿ 195 crores ಅವರ AGR ಡ್ಯೂಸ್ ಅನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳುತ್ತೆ. ಬಟ್ ಬೇರೆ ಕಂಪನಿಗಳು, ಬೇರೆ ಟೆಲಿಕಾಂ ಕಂಪನಿಗಳಿಗೆ ಏರ್ಟೆಲ್ ಇರ್ಬೋದು, ವೋಡಾಫೋನ್, ಈ ಕಂಪನಿಗಳೆಲ್ಲ ಈ ಒಂದು ಪರ್ಟಿಕ್ಯುಲರ್ ಡೆಡ್ ಲೈನ್ ಏನಿತ್ತೋ ಇದನ್ನ ರೀಚ್ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಕಾರಣಗಳಿಂದ. ಸೊ ಈ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ನೆಕ್ಸ್ಟ್ ಇನ್ನೊಂದು ಆದೇಶ ಹೊರಡಿಸುತ್ತೆ 2020 ಹೇಳುತ್ತೆ, ಏನಪ್ಪಾ, ನೀವು ಒಂದೇ ಸತಿ ಪೇಮೆಂಟ್ ಕೊಡೋದು ಬೇಡ, ನಮ್ಗೆ ಗೊತ್ತು ಕಷ್ಟ ಆಗುತ್ತೆ ಎಂಟೈರ್ ಅಮೌಂಟ್ ಅನ್ನ ಒಂದೇ ಸತಿ ಕಟ್ಟಬೇಕು ಅಂದ್ರೆ ನೀವು ಸ್ಟ್ಯಾಗರ್ಡ್ ಪೇಮೆಂಟ್ ಅಲ್ಲಿ ಕೊಡಿ, ಡಿವೈಡ್ ಮಾಡಿ ಕೊಡಿ ನಮ್ಗೆ ಅಮೌಂಟ್ ನ ಒಂದೇ ಸತಿಗೆ ಕಟ್ಟೋಕೆ ಹೋಗ್ಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೆಂಗೆ ಅಂದ್ರೆ, ಈಗ ನೋಡಿ, ಓವರ್ ಆಲ್ AGR ಡ್ಯೂಸ್ ಏನಿದೆಯೋ ನಿಮ್ದು ಇಲ್ಲಿವರೆಗೂ 10% ಆಫ್ ಅಮೌಂಟ್ ನ ನೀವು 2021 ಮಾರ್ಚ್ ಒಳಗಡೆ ಕಟ್ಬಿಡಿ, ಇನ್ ಮಿಕ್ಕಿರೋ ಅಮೌಂಟ್ ನ ನೆಕ್ಸ್ಟ್ 10 ವರ್ಷಕ್ಕೆ ಇಯರ್ ಬೈ ಇಯರ್ ನೀವು ಕಟ್ಕೊಂಡು ಹೋಗಿ ಕಂಪ್ಲೀಟ್ ಆಗಿ ಡ್ಯೂನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋ ಒಂದು ಆದೇಶನ ಹೊರಡಿಸುತ್ತೆ. ಈ AGR ಡ್ಯೂಸ್ ವೈಸ್ ನೋಡೋದಾದ್ರೆ ನಾವು ಬೇರೆ ಬೇರೆ ಕಂಪನಿಗಳದ್ದು, ಭಾರತಿ ಏರ್ಟೆಲ್ ಬಂದು 43,980 ಕೋಟಿಗಳಷ್ಟು ಒಂದು AGR ಡ್ಯೂಸ್ ಗಳಿದೆ ಭಾರತಿ ಏರ್ಟೆಲ್ ಇಂದ ಕಟ್ಟುವಂತದ್ದು. ಹಾಗೆ ವೋಡಾಫೋನ್ ಐಡಿಯಾ ನೋಡೋದಾದ್ರೆ 58,254 crores ನಷ್ಟು AGR ಡ್ಯೂಸ್ ಗಳಿರುತ್ತೆ. ಬಟ್ ಇಲ್ಲಿ ರಿಲಯನ್ಸ್ ಜಿಯೋ ನೋಡೋದಾದ್ರೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, 195 crores ಅವ್ರದ್ದು ಓವರ್ ಆಲ್ ಡ್ಯೂ ಏನಿತ್ತು ಕಂಪ್ಲೀಟ್ ಆಗಿ ಅವ್ರ AGR ಡ್ಯೂಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ವೆಲ್, ನಾವು ಇಲ್ಲಿವರೆಗೂ ನೋಡಿರುವಂತಹ ವಿಷಯ ಏನಿತ್ತು, ಇದು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗಿರುವಂತಹ ಎರಡು ವಿಷಯಗಳು ಟೆಲಿಕಾಂ ಇಂಡಸ್ಟ್ರಿ ರಿಲೇಟೆಡ್ ನಾವು ಅರ್ಥ ಮಾಡ್ಕೊಂಡ್ವಿ. ಒಂದು ರಿಲಯನ್ಸ್ ಜಿಯೋ ಇಂಟ್ರೊಡ್ಯೂಸ್ ಆಗಿದ್ದು, ಎರಡನೇದು ಬಂದು AGR ಡ್ಯೂಸ್. ಸೊ ಇದು ಎರಡೂ ಬಹಳ ಸಿಗ್ನಿಫಿಕೆಂಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ. ಇವಾಗ ನಾವು ರಿಲಯನ್ಸ್ ಜಿಯೋ, ಭಾರತಿ ಏರ್ಟೆಲ್ ಹಾಗೆ ವೋಡಾಫೋನ್ ಐಡಿಯಾ, ಸೊ ಈ ಮೂರು ಕಂಪನಿಗಳು ಬಹಳ ಡಾಮಿನೆನ್ಸ್ ಇದೆ ಇವತ್ತಿನ ಪರ್ಟಿಕ್ಯುಲರ್ ಟೆಲಿಕಾಂ ಸರ್ವಿಸ್ಗಳು ಅಂತಂದ್ರೆ ಈ ಮೂರು ಕಂಪನಿಗಳೇ ಒಂಥರ ದಿಗ್ಗಜರು ಈ ಒಂದು ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ಈ ಮೂರು ಕಂಪನಿಗಳಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ಹಣಕಾಸಿನ ವ್ಯವಹಾರಗಳಾಗ್ತಾ ಇದೆ ಅದನ್ನು ನಾವು ಇಂಡಿವಿಜುವಲ್ ಆಗಿ ಕಂಪೇರ್ ಮಾಡಿ ಇವಾಗ ಚೆಕ್ ಮಾಡೋಣ. ಫಸ್ಟ್ ಮಾರ್ಕೆಟ್ ಶೇರ್. ಸೊ ಓವರ್ ಆಲ್ ಕಂಪ್ಲೀಟ್ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಈ ಮೂರು ಕಂಪನಿಗಳ ಮಾರ್ಕೆಟ್ ಶೇರ್ಸ್ ಗಳು ಯಾವ್ಯಾವ ತರ ಇದೆ ಅಂತ ನೋಡೋಣ. ರಿಲಯನ್ಸ್ ಜಿಯೋದು ಬಂದು 35.54%, ಭಾರತಿ ಏರ್ಟೆಲ್ 29.83%, ಹಾಗೆ ವೋಡಾಫೋನ್ ಐಡಿಯಾ ಬಂದು 24.2% ಮಾರ್ಕೆಟ್ ಶೇರ್ ಹೊಂದಿರುತ್ತೆ ಬೈ ಫೆಬ್ರವರಿ 2021. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ ರೆವೆನ್ಯೂ ಪಾರ್ಟ್, ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅಂತ ಹೇಳ್ತಾರೆ APU. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಮೂರು ಕಂಪನಿಗಳ ರೆವೆನ್ಯೂ ಈ ತರ ಇದೆ. ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಮಾರ್ಚ್ 20 ಇಂದ ಮಾರ್ಚ್ 21 ವರೆಗೂ ನೋಡೋದಾದ್ರೆ 130 to 138 ಇನ್ಕ್ರೀಸ್ ಆಗಿರೋದು ರಿಲಯನ್ಸ್ ಜಿಯೋದಲ್ಲಿ ಗಮನಿಸಬಹುದು. ಹಾಗೆ ನೆಕ್ಸ್ಟ್ ಭಾರತಿ ಏರ್ಟೆಲ್ 135 to 145 ಇನ್ಕ್ರಿಮೆಂಟಲ್ ಕಂಡಿದೆ ಈ ಒಂದು ಪರ್ಟಿಕ್ಯುಲರ್ ನಂಬರ್. ನೆಕ್ಸ್ಟ್ ವೋಡಾಫೋನ್ ಸದ್ಯಕ್ಕೆ ಮಾರ್ಚ್ 21 ಡೇಟಾ ನಮ್ಮ ಹತ್ರ ಸದ್ಯಕ್ಕಿಲ್ಲ, ಬಟ್ ಇದು ಮಾರ್ಚ್ 20 121 ಆಗಿತ್ತು APU ಒಂದು. ಸೊ ಇದು ಆವರೇಜ್ ರೆವೆನ್ಯೂ ಪರ್ ಯೂಸರ್ ಡೇಟಾ ಆದ್ರೆ, ನೆಕ್ಸ್ಟ್ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಡೇಟಾನ ನೋಡೋದಾದ್ರೆ ನಾವು ಈ ಒಂದು ಪರ್ಟಿಕ್ಯುಲರ್ ಕಂಪನಿಗಳದ್ದು ನೀವು ಇಲ್ಲಿ ನೋಡ್ತಾ ಇರಬಹುದು. ಕಳೆದ 11 ತಿಂಗಳು ಏನಿತ್ತು ಫಿನಾನ್ಷಿಯಲ್ ಇಯರ್ 21 ಆ ಡೇಟಾವನ್ನ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ. ಎಲ್ಲ ಡೇಟಾಗಳು ಲ್ಯಾಕ್ಸ್ ಅಲ್ಲಿ ಇರುತ್ತೆ. ನೀವು ಗಮನಿಸಬಹುದು ರಿಲಯನ್ಸ್ ಜಿಯೋ ಬಂದು 16 lakhs ಇಂದ 42 lakhs ವರೆಗೂ ಒಂದು ಗ್ರೋತ್ ಅನ್ನ ಕಂಡಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಡೇಟಾ. ಹಾಗೆ ಇದನ್ನ ಏರ್ಟೆಲ್ ವೈಸ್ ನೋಡೋದಾದ್ರೆ ಮೈನಸ್ ಅಲ್ಲಿ ಇತ್ತು ನಂಬರ್, ಇದು ಬಹಳ ಇಂಪಾರ್ಟೆಂಟ್.
ಸೊ ಮೈನಸ್ ಅಲ್ಲಿ ಇದ್ದಂತಹ ನಂಬರ್ ಇವಾಗ 37 lakhs ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಏರ್ಟೆಲ್ ಇರ್ತಾರೆ. ಹಾಗೆ ನೆಕ್ಸ್ಟ್ ವೊಡಾಫೋನ್ ನೋಡೋದಾದ್ರೆ ಈ ಒಂದು ಕಂಪನಿದು ಕೂಡ -45 lakhs ಸಬ್ಸ್ಕ್ರೈಬರ್ಸ್ ಇಂದ 6 lakhs ಸಬ್ಸ್ಕ್ರೈಬರ್ಸ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈ ಎಲ್ಲ ಡೇಟಾ ನೋಡೋದ್ರ ಮೂಲಕ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಭಾರತೀಯ ಏರ್ಟೆಲ್ ಕಂಪನಿ ಏನಿದೆಯೋ ಬಹಳ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ನ ಕಾಣ್ತಾ ಇದೆ ಇನ್ ಟರ್ಮ್ಸ್ ಆಫ್ ವೈರ್ಲೆಸ್ ಸಬ್ಸ್ಕ್ರೈಬರ್ಸ್ ಡೇಟಾ. ಸೊ ಹಾಗೆ ರೆವಿನ್ಯೂ ಪಾರ್ಟ್ ಅಲ್ಲಿ ಅವರೇಜ್ ರೆವಿನ್ಯೂ ಪರ್ ಯೂಸರ್ ಡೇಟಾ ನೋಡಿದ್ರು ಅದರಲ್ಲೂ ಕೂಡ ಒಂದು ಒಳ್ಳೆ ಗ್ರೋತ್ ಅನ್ನ ಭಾರತೀಯ ಏರ್ಟೆಲ್ ಅಲ್ಲಿ ಕಾಣ್ತಾ ಇರೋದು ನಾವು ಈಸಿಯಾಗಿ ಈ ಒಂದು ಡೇಟಾದಲ್ಲಿ ಗಮನಿಸಬಹುದು. ಇನ್ನು ನೆಕ್ಸ್ಟ್ ಬ್ರಾಡ್ ಬ್ಯಾಂಡ್ ಡೇಟಾ ಯೂಸರ್ಸ್ ನೋಡೋದಾದ್ರೆ ನಾವು ಇದ್ರ ಪ್ರಕಾರನೂ ಕೂಡ ರಿಲಯನ್ಸ್ ಜಿಯೋ, ಭಾರತೀಯ ಏರ್ಟೆಲ್ ಹಾಗೆ ವೊಡಾಫೋನ್ ಐಡಿಯಾ ಅನ್ನೋದು ಒಂದು ಬಹಳ ದೊಡ್ಡ ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ ಈ ಮೂರು ಕಂಪನಿಗಳು ಸೇರ್ಬಿಟ್ಟು. ಈ ಡೇಟಾ ವೈಸ್ ನೋಡೋದಾದ್ರೆ ಫೆಬ್ರವರಿ 2021 ರಿಲಯನ್ಸ್ ಜಿಯೋ ಬಂದು 417.42 ಮಿಲಿಯನ್ಸ್ ನಷ್ಟು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದೆ. ಭಾರತೀಯ ಏರ್ಟೆಲ್ 188.21 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ. ಹಾಗೆ ವೊಡಾಫೋನ್ ಐಡಿಯಾ ಬಂದು 123.28 ಮಿಲಿಯನ್ಸ್ ನಷ್ಟು ಬ್ರಾಡ್ ಬ್ಯಾಂಡ್ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದೆ. ವೆಲ್ ಇಲ್ಲಿವರೆಗೂ ಕಂಪನಿಯ ಓವರ್ ಆಲ್ ಈ ಮಾರ್ಕೆಟ್ ಶೇರ್ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇರುವಂತಹ ಕಂಪನಿಗಳೇನಿದೆ ಈ ಮೂರು ಕಂಪನಿಗಳ ರೆವಿನ್ಯೂ ಹಾಗೆ ಓವರ್ ಆಲ್ ಸಬ್ಸ್ಕ್ರೈಬರ್ಸ್ ಡೇಟಾಗಳನ್ನ ನಾವು ಇಲ್ಲಿವರೆಗೂ ಚೆಕ್ ಮಾಡಿದ್ವಿ. ಇವಾಗ ಫ್ಯೂಚರ್ ಔಟ್ಲುಕ್ ಏನಪ್ಪಾ, ನೆಕ್ಸ್ಟ್ ಭವಿಷ್ಯದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಏನಿದೆಯೋ ಟೆಲಿಕಾಂ ಇಂಡಸ್ಟ್ರಿದು ಏನೇನೆಲ್ಲ ಪಾಸಿಬಿಲಿಟಿ ಇದೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ವೈಸ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ರೀಸೆಂಟ್ ಆಗಿ ಪ್ಯಾನಲ್ ಒಂದು ರಿಪೋರ್ಟ್ ಕಳಿಸುತ್ತೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ 5 ರಿಂದ 6 ವರ್ಷ ಅಟ್ಲೀಸ್ಟ್ ಈ ಒಂದು 4G ಅನ್ನೋದು ಮಾರ್ಕೆಟ್ ಅಲ್ಲಿ ಇರುತ್ತೆ. ಹಾಗೆ ಇದ್ರ ರಿಲೇಟೆಡ್ ಸುಮಾರು ಕೆಲಸಗಳನ್ನ ಗವರ್ಮೆಂಟ್ ಕಡೆಯಿಂದನೇ ಆಗಲಿ ಹಾಗೆ ಈ ಟೆಲಿಕಾಂ ಕಂಪನಿಗಳಿಂದಾಗಲಿ ಮಾಡೋದಿರುತ್ತೆ. ಹಾಗೆ ಯಾಕಂದ್ರೆ ಒಂದ್ಸತಿ ಅವರು ಈ ಬಿಸ್ನೆಸ್ ಮಾಡಿದಾರೆ ಅಂತ ಅದನ್ನ ಸಸ್ಟೇನು ಮಾಡಬೇಕಲ್ಲ. ಸೊ ಹಾಗಾಗಿ 4G ರಿಲೇಟೆಡ್ ಸುಮಾರು ಕೆಲಸಗಳಿದೆ. 5G ಬರ್ಬೋದು ಮೋಸ್ಟ್ಲಿ ನೆಕ್ಸ್ಟ್ ವರ್ಷ, ಆದ್ರೆ ನೆಕ್ಸ್ಟ್ ವರ್ಷಗಳೊಳಗಡೆ ಬರ್ಬೋದು 5th ಜನರೇಷನ್. ಬಟ್ ಸದ್ಯಕ್ಕೆ 4G ರಿಲೇಟೆಡ್ ಸುಮಾರು ವರ್ಕ್ಗಳಿರೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಯರ್ಲಿ ಗವರ್ಮೆಂಟ್ ಕಡೆಯಿಂದ ಆಕ್ಷನ್ಸ್ ಗಳು ನಡೆಯುತ್ತೆ ಇನ್ ಟರ್ಮ್ಸ್ ಆಫ್ ದ ಸ್ಪೆಕ್ಟ್ರಮ್ ಆಕ್ಷನ್ಸ್ ಅಂತ ಕರೀತಾರೆ. ಸೊ ಈ ಸ್ಪೆಕ್ಟ್ರಮ್ ಆಕ್ಷನ್ ಅಂದ್ರೆ ಏನಪ್ಪಾ, ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಈಗ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೇಜರ್ ವಸ್ತುಗಳು ತುಂಬಾ ದೊಡ್ಡ ದೊಡ್ಡ ವಸ್ತುಗಳನ್ನ ಸಾಗಿಸ್ಬೇಕು ಅಂತಂದ್ರೆ ಹೈವೇಗಳು ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಈ ಹೈವೇ ತರಾನೇ ಏರ್ವೇ ಅಂತ ಬರುತ್ತೆ. ಈಗ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಟೆಲಿಕಾಂ ಕಂಪನಿಗಳು ಒಂದ್ ಕಡೆಯಿಂದ ಡೇಟಾನ ಇನ್ನೊಂದ್ ಕಡೆಗೆ ಸಾಗಿಸ್ಲಿಕ್ಕೆ ಒಂದು ಏರ್ವೇ ಅಂತ ಬರುತ್ತೆ. ಅದು ಸಿಮಿಲರ್ ಟು ದ ಹೈವೇ ಕಾನ್ಸೆಪ್ಟೇ. ಸೊ ಇವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಡೇಟಾನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಎಫೆಕ್ಟಿವ್ ವೇದಲ್ಲಿ ಈ ಒಂದು ಏರ್ವೇಸ್ಗಳು ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಸೊ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ರೀಜನ್ ವೈಸ್ ಈಗ ಮುಂಬೈ ಅಂತ ಇರಬಹುದು, ಡೆಲ್ಲಿ ಇರಬಹುದು ಅಥವಾ ಬೆಂಗಳೂರು ಇರಬಹುದು. ಸೊ ಈ ತರ ಡಿಫ್ರೆಂಟ್ ರೀಸನ್ಸ್ ಗಳು ಬರುತ್ತೆ. ಈ ರೀಸನ್ಸ್ ವೈಸ್ ಹಾಗೆ ಈ ಏರ್ವೇಗಳ ಕೆಪಾಸಿಟಿಗಳ ಮೇಲೆ ಆಕ್ಷನ್ ಮಾಡುತ್ತೆ ಎವ್ರಿ ಇಯರ್. ಈ ಆಕ್ಷನ್ಸ್ ಅಲ್ಲಿ ಟೆಲಿಕಾಂ ಕಂಪನಿಗಳು ಭಾಗವಹಿಸ್ಬಿಟ್ಟು ಬಿಡ್ ಮಾಡ್ಬಿಟ್ಟು ಆ ಒಂದು ಏರ್ವೇಸ್ ಅಂತ ನಾನು ಹೇಳಿದ್ನೋ ಅದರ ಎಕ್ಸೆಸ್ ಅನ್ನ ಪಡಿಬೇಕಾಗುತ್ತೆ. ಸೊ ಹೈಯರ್ ದ ನಂಬರ್ ಈ ಮೆಗಾ ಹರ್ಟ್ಸ್ ಅನ್ನೋದೇನಿದೆ ಜಾಸ್ತಿ ಇದ್ದಷ್ಟು ಒಂದು ಕಂಪನಿಗಳು ಎಫೆಕ್ಟಿವ್ ವೇದಲ್ಲಿ ಡೇಟಾವನ್ನ ಯೂಸರ್ಸ್ ವರ್ಗು ತಲುಪಿಸೋಕೆ ಸಹಾಯ ಆಗುತ್ತೆ. ರೀಸೆಂಟ್ ಆಗಿ March 1, 2021 ಒಂದು 4G ಸ್ಪೆಕ್ಟ್ರಮ್ ಆಕ್ಷನ್ ನಡೀತು. ಸೊ ಇದರಲ್ಲಿ ರಿಲಯನ್ಸ್ ಜಿಯೋ ಬಹಳ ಮೇಜರ್ ಶೇರ್ ಅನ್ನ ಹೊಂದಿರುತ್ತೆ. ಇವರು 57,100 crores ನಷ್ಟು ಬಿಡ್ ಮಾಡೋದ್ರ ಮೂಲಕ ಒಂದು ಲಯನ್ ಶೇರ್ ಅಥವಾ ಒಂದು ಜಾಸ್ತಿ ಶೇರ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಆಕ್ಷನ್ ಅಲ್ಲಿ ಬಿಡ್ ಮಾಡಿ ತಗೊಳ್ತಾರಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ಭಾರತೀಯ ಏರ್ಟೆಲ್ ಕೂಡ ಏನು ಕಡಿಮೆ ಇಲ್ಲ, ಅವರು 18,700 crores ನಷ್ಟು ಒಂದು ಬಿಡ್ಡಿಂಗ್ ಮಾಡಿರ್ತಾರೆ ಒಂದು ಇದರಲ್ಲಿ. ಬಟ್ ವೊಡಾಫೋನ್ ಐಡಿಯಾ ಬಂದು ಬರೀ 2,000 crores ನಷ್ಟು ಮಾತ್ರ ಬಿಡ್ಡಿಂಗ್ ಮಾಡಿರೋದು ಒಂದು ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ ವೊಡಾಫೋನ್ ಐಡಿಯಾಗೆ ಅಂತ ನಾವಿಲ್ಲಿ ಗಮನಿಸಬಹುದು. ಈಗೇನಂದ್ರೆ ಇದು ಬಹಳ ಸಿಂಪಲ್. ಈಗ ಯಾವ್ದೋ ಒಂದು ಕಂಪನಿ ಬೆಳೀತಾ ಇದೆ ಅಥವಾ ಅವರು ಬೆಳವಣಿಗೆ ಫೋರ್ಕಾಸ್ಟ್ ಇದೆ ಅವ್ರ ಕಂಪನಿಯಲ್ಲಿ, ಅವ್ರು ಆಲ್ರೆಡಿ ನೆಕ್ಸ್ಟ್ ಬೆಳಿತೀವಿ ಅನ್ನೋ ಒಂದು ಭರವಸೆ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಅವರು ಒಳ್ಳೆ ಸರ್ವಿಸ್ ನ ಪ್ರೊವೈಡ್ ಮಾಡೋಕೆ ಟ್ರೈ ಮಾಡ್ತಾರೆ. ಹಾಗೆ ಆದಷ್ಟು ಸ್ಪೀಡ್ ಆಗಿ ಒಂದು ಡೇಟಾನ ಪ್ರೊವೈಡ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿರ್ತಾರೆ. ಹಾಗಾಗಿ ಇನ್ ಟರ್ಮ್ಸ್ ಆಫ್ ರಿಲಯನ್ಸ್ ಜಿಯೋ ಏನಂತಂದ್ರೆ ಇಲ್ಲಿ ನೋಡಬಹುದು ನಾವು ಜಾಸ್ತಿ ಅಮೌಂಟ್ ಅನ್ನ ಬಿಡ್ ಮಾಡಿ ಅವರೊಂದು ಮೇಜರ್ ಶೇರ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಆಕ್ಷನ್ ಅಲ್ಲಿ ತಗೊಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನು 5G ವೈಸ್ ನೋಡೋದಾದ್ರೆ 5G ಸ್ಪೆಕ್ಟ್ರಮ್ ಆಕ್ಷನ್ಸ್ ಏನಿದೆಯೋ ಅದು ನೆಕ್ಸ್ಟ್ ಇಯರ್ ಅಲ್ಲಿ ಈ ಆಕ್ಷನ್ಸ್ ಗಳು ನಡೆಯುತ್ತೆ ಅನ್ನೋ ಒಂದು ಸಾಧ್ಯತೆಗಳಿದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಮಿಲರ್ ಟು AGR ಇಶ್ಯೂ ಇನ್ನೊಂದು ಕನ್ಸರ್ನ್ ಇದೆ. ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನಾವು ತಿಳ್ಕೊಂಡ್ವಿ, ಆಲ್ರೆಡಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಸೊ ಕೇಸ್ ಗವರ್ಮೆಂಟ್ ಪ್ರಕಾರ ಆಯ್ತು. OTSC ಒನ್ ಟೈಮ್ ಸ್ಪೆಕ್ಟ್ರಮ್ ಚಾರ್ಜಸ್ ನ ಕೂಡ ಬರುತ್ತೆ. ಇದು ಬೇಸಿಕಲಿ ಡಾಟ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಇದೆ, ಇವರು ನಿರ್ಧಾರ ಮಾಡುವಂತಹ ಒಂದು ಚಾರ್ಜಸ್ ಆಗಿರುತ್ತೆ. ಇದೇನಪ್ಪಾ ಅಂತಂದ್ರೆ ಈ ಕಂಪನಿಗಳೇನಿದೆ ಟೆಲಿಕಾಂ ಕಂಪನಿಗಳು ಇವರು ಎಕ್ಸೆಸ್ ಸ್ಪೆಕ್ಟ್ರಮ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಇದಕ್ಕೂ ಕೂಡ ಇವರು ಒನ್ ಟೈಮ್ ಮಾರ್ಕೆಟ್ ಲಿಂಕ್ಡ್ ಪ್ರೈಸ್ ಅನ್ನ ಕೊಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಗೆ. ಸೊ ಇದು ಒಂದು ಕೂಡ ಒಂದು ಸಿಮಿಲರ್ ಟು ದ AGR ಇಶ್ಯೂ. ಇದು ಒಂದು ಕನ್ಸರ್ನ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಇರುತ್ತೆ. ಸೊ ಈಗ ನೆಕ್ಸ್ಟ್ 5G ಆಕ್ಷನ್ಸ್ ಆ ತರದ್ದೆಲ್ಲ ಏನಾದ್ರು ನಡೆಯುತ್ತೆ ನೆಕ್ಸ್ಟ್ ವರ್ಷ ಅಂತಂದ್ರೆ ದ ಕಾಸ್ಟ್ ಔಟ್ಲೇ, ಸೊ ಕಾಸ್ಟ್ ಕೊಡೋಂಥದ್ದು ಏನಿದೆ ಈ ಕಂಪನಿಗಳಿಂದ ಅದು ಜಾಸ್ತಿ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಭಾರತಿ ಏರ್ಟೆಲ್ ಆಗಿ ವೊಡಾಫೋನ್ ಐಡಿಯಾ ಇದು ಬಹಳ ಸ್ಟ್ರಗ್ಲಿಂಗ್ ಪಾಯಿಂಟ್ ಆಗುತ್ತೆ ಈ ಎರಡು ಕಂಪನಿಗಳು. ಬಿಕಾಸ್ ಇವರು ಆಲ್ರೆಡಿ AGR ಡ್ಯೂಸ್ಗಳು ಬಹಳ ಒಂದು ದೊಡ್ಡ ಮೊತ್ತದ AGR ಡ್ಯೂಸ್ಗಳಿಂದ ಕಷ್ಟಪಡ್ತಿದ್ದಾರೆ. ಹಾಗೆ ರಿಲಯನ್ಸ್ ಜಿಯೋ ಮೇಜರ್ ಎಂಟ್ರಿ ಏನಿತ್ತು 2016 ಆದ್ಮೇಲೆ ಬಹಳ ಹೊಡೆತ ಕಾಣ್ತು ಈ ಕಂಪನಿಗಳು. ನಮಗೆಲ್ಲ ಈಸಿ ಅಂತ ಅನ್ಸುತ್ತೆ ಇವತ್ತು, ಬಟ್
ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ರೆವಿನ್ಯೂ ಅದೆಲ್ಲ ಬಹಳ ಹೊಡ್ತಾ ಬಿದ್ದಿದೆ ಕಂಪನಿಗಳಿಗೆ. ಇದೆಲ್ಲದರಿಂದ ಅವರು ಯಾವ ರೀತಿ ಬೆಳ್ಕೊಂಡು ಬರ್ತಾರೆ, ಹಾಗೆ ಯಾವ ರೀತಿಯಲ್ಲಿ ಈ ಒಂದು ಪ್ರೊಸೆಸ್ ಅನ್ನ ಈಸ್ ಆಗಿ ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದು ನೆಕ್ಸ್ಟ್ ನಾವು ನೋಡ್ಬೇಕಾಗಿದೆ. ಸೊ ಕನ್ಕ್ಲೂಡ್ ಮಾಡುವಂತ ಸಮಯ ಬಂತು. ವಿಡಿಯೋ ಇಲ್ಲಿವರೆಗೂ ನಾವು ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ಟೆಲಿಕಾಂ ಇಂಡಸ್ಟ್ರಿ ಯಾವ್ಯಾವ ರೀತಿಯಲ್ಲಿ ಬೆಳ್ಕೊಂಡು ಬಂತು, ಹಾಗೆ ಏನೇನೆಲ್ಲ ಈ ಕಂಪನಿಗಳಲ್ಲಿ ಚೇಂಜಸ್ ಕಂಡು ಬಂತು, ಯಾರು ಮಾರ್ಕೆಟ್ ಮೇಜರ್ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಾರೆ, ಮಾರ್ಕೆಟ್ ಶೇರ್ ಯಾಕೆ ಜಾಸ್ತಿ ಇದೆ, ಹಾಗೆ ರಿಲಯನ್ಸ್ ಜಿಯೋ ಬಂದ್ಮೇಲೆ ಏನೇನೆಲ್ಲ ಚೇಂಜಸ್ ಗಳಾಯ್ತು, ಈ ತರ ಸುಮಾರು ವಿಷಯಗಳು ನಾವು ಇದ್ರ ರೀತಿ ಅರ್ಥ ಮಾಡ್ಕೊಂಡ್ವಿ. ಸೊ ಕನ್ಕ್ಲೂಡ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇದನ್ನ ಕನ್ಕ್ಲೂಡ್ ಮಾಡ್ಲಿಕ್ಕೆ ಓವರ್ ಆಲ್ ಲಾಸ್ಟ್ ಫಿನಾನ್ಷಿಯಲ್ ನಂಬರ್ಸ್ ಬಹಳ ಮ್ಯಾಟರ್ ಆಗುವಂತ ನಂಬರ್ಸ್ ಗಳನ್ನ ನಾವು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದೀವಿ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಫಸ್ಟ್ ಆಗಿ ನೆಟ್ ಪ್ರಾಫಿಟ್ ಎಷ್ಟಪ್ಪ, ಫೈನಲ್ ಆಗಿ ಎಷ್ಟು ಲಾಭ ಗಳಿಸಿದೆ ಈ ಕಂಪನಿಗಳು ಲಾಸ್ಟ್ 12 ತಿಂಗಳಲ್ಲಿ ನೋಡೋದಾದ್ರೆ, ರಿಲಯನ್ಸ್ ಜಿಯೋ ಬಂದು 12,537 ಕೋಟಿ ಆದ್ರೆ, ಭಾರತಿ ಏರ್ಟೆಲ್ ಹಾಗೆ ವೊಡಾಫೋನ್ ಇಂಡಿಯಾ ಎರಡೂ ಲಾಸ್ ಅನ್ನ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ ಟರ್ಮ್ಸ್ ಆಫ್ ದ ನೆಟ್ ಪ್ರಾಫಿಟ್ಸ್ ಅಲ್ಲಿ ಈ ನಂಬರ್ಸ್ ಗಳು ಮೈನಸ್ ಅಲ್ಲಿ ಇದೆ. ಇನ್ನ ನೆಟ್ ಡೆಪ್ಟ್ ಅಥವಾ ಸಾಲ ಎಷ್ಟಿದೆ ಕಂಪನಿಗಳಲ್ಲಿ, ಹೊರಗಡೆ ಎಷ್ಟಿದೆ ಅಂತ ನೋಡೋದಾದ್ರೆ, ರಿಲಯನ್ಸ್ ಜಿಯೋದು ಬಂದು 21,900 crores ಇದೆ. ಹಾಗೆ ನೆಕ್ಸ್ಟ್ ಎರಡು ಭಾರತಿ ಏರ್ಟೆಲ್ ಹಾಗೆ ವೊಡಾಫೋನ್ ಐಡಿಯಾ ಎರಡು ಕಂಪನಿಗಳು ಬಹಳ ಒಂದು ದೊಡ್ಡ ಮಟ್ಟಿಗೆ ಸಾಲವನ್ನ ಹೊಂದಿರುತ್ತೆ. ಭಾರತಿ ಏರ್ಟೆಲ್ 1,49,00,000 ಕೋಟಿಗಿನ್ನ ಜಾಸ್ತಿ ಒಂದು ನೆಟ್ ಡೆಪ್ಟ್ ಅನ್ನ ಹೊಂದಿರುತ್ತೆ. ಲಾಸ್ಟ್ ಅಲ್ಲಿ ವೊಡಾಫೋನ್ ಐಡಿಯಾ ಬಂದು 1,00,000 crores ಗಿನ್ನ ಜಾಸ್ತಿ ನೆಟ್ ಡೆಪ್ಟ್ ಅನ್ನ ಹೊಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ನಾನು ಲಾಸ್ಟ್ 12 months EBTD ನೋಡೋದಾದ್ರೆ, ಸೊ ಬೇಸಿಕಲಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್. ಸೊ ಈ ನಂಬರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ನೆಟ್ ಡೆಪ್ಟ್, ಕಂಪನಿ ನೆಟ್ ಸಾಲ ಏನಿದೆಯೋ ಅದು ಡಿವೈಡೆಡ್ ಬೈ EBTD. ಸೊ ಈ ನಂಬರ್ ಕಂಪೇರ್ ಮಾಡಿ ನೋಡಿದಾಗ ರಿಲಯನ್ಸ್ ಜಿಯೋ ಬಂದು 0.68, ಭಾರತಿ ಏರ್ಟೆಲ್ 3.3, ಹಾಗೆ ವೊಡಾಫೋನ್ ಐಡಿಯಾ ಬಂದು 6.27. ಸೊ ಈ ಡೇಟಾದಲ್ಲೂ ಕೂಡ ನಮ್ಗೆ ಈಸಿಯಾಗಿ ನೋಡ್ತಾ ಇರಬಹುದು ನಾವು, ರಿಲಯನ್ಸ್ ಜಿಯೋ ಅನ್ನೋ ಕಂಪನಿ ಏನಿದೆಯೋ ಈ ಕಂಪನಿಯ ನೆಟ್ ಡೆಪ್ಟ್ ಟು EBTD ಸೊ ಇದು ಬಂದು ಬಹಳ ಕಡಿಮೆ ಇದೆ ಕಂಪೇರ್ ಟು ದ ಅದರ್ ಟೂ ಕಂಪನೀಸ್. ಹಾಗೆ ಭಾರತಿ ಏರ್ಟೆಲ್ ಹಾಗೆ ವೊಡಾಫೋನ್ ಐಡಿಯಾದ ಈ ಪರ್ಟಿಕ್ಯುಲರ್ ನಂಬರ್ ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳು ನಿಮಗೆ ಬೆನಿಫಿಟ್ ಆಗುತ್ತೆ, ನೀವು ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇಲ್ಲಿವರೆಗೂ ನಾನು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನೋ ಇದು ಒಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇದನ್ನ ನೀವು ದಯವಿಟ್ಟು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಸೊ ಇಲ್ಲಿವರೆಗೂ ನಾನು ಏನೇ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನೋ ಅದು ನಿಮ್ಗೆ ಯೂಸ್ ಆಗುತ್ತೆ, ಹಾಗೆ ನಿಮ್ಗೆ ಅದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಸ್ಗಳನ್ನ ಬೇರೆ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಬೆನಿಫಿಟ್ ಆಗುತ್ತೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ನೀವು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನೆಕ್ಸ್ಟ್ ಯಾವುದೇ ತರಹದ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ರೆ ವಿತ್ ಪ್ರಿಯಾರಿಟಿ ನಿಮಗೆ ಇಮಿಡಿಯೇಟ್ ಆಗಿ ಆ ನೋಟಿಫಿಕೇಶನ್ ಸಿಗುತ್ತೆ. ಇಷ್ಟು ಹೇಳಿದ್ರೆ ನಾನು ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.